ಈಗ ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿರುವಂಥದ್ದು ಸರ್, ಜವಾಬ್ದಾರಿ ಇಲ್ಲ ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಹುಬ್ಳಿ ಧಾರವಾಡದಲ್ಲಿ ಜನ್ಸಿ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಈಗಾಗಲೇ ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯ ಕೆಲವು ನಾಯಕರು ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ ಅಂತ ಹೇಳಿ ಭಾಳ ಜೋರಾಗಿ ಹೇಳಿಕೆಗಳು ಕೊಡುವಾಗ ಹಾಸ್ಯಾಸ್ಪದ ಅಂತ ನನಗೆ ಕಾಣ್ತಾ ಇದೆ. ಮೊದಲನೇದಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 2014ನೇ ಇಸ್ವಿನಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿದರು. ಅಂದರೆ ಈಗ 11 ವರ್ಷಕ್ಕೆ 22 ಕೋಟಿ ಉದ್ಯೋಗ ಅವಕಾಶಗಳನ್ನು ನಮ್ಮ ಯುವಕರಿಗೆ ದೇಶದಲ್ಲಿ ಕೊಡಬೇಕಾಗಿತ್ತು. ಅದಾಗಲಿಲ್ಲ. ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ. ಅದು ಇವರ ಪ್ರಣಾಳಿಕೆಯಲ್ಲಿದ್ದಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು ಜನಸಾಮಾನ್ಯರಿಗೆ. ಈಗ ಕರ್ನಾಟಕ ರಾಜ್ಯದ ಸರ್ಕಾರದ ವಿರುದ್ಧ ಈ ನಾಯಕರು ಹೇಳಿಕೆ ಕೊಡ್ತಾ ಇರೋದು ಜನ್ಸಿ ಏನು ಮಾಡ್ತಾ ಇದ್ದಾರೆ ಅದರದ್ದು ಅವ್ರಿಗೆ ಹಕ್ಕಿದೆ, ಮಾಡಲಿ. ಭಾರತೀಯ ಜನತಾ ಪಾರ್ಟಿಯವ್ರು ಹೇಳಿಕೆ ಕೊಡೋದು ನೋಡಿದ್ರೆ ಮೊದಲು ಇವ್ರು ಹೋಗಿ ಇವರ ವಿಷಗುರು ಯಾರಿದ್ದಾರೆ ಅವ್ರಿಗೋಗಿ ಹೇಳಿ ಮೊದಲು 22 ಕೋಟಿ ಉದ್ಯೋಗ ಕೊಡುವಂತ ಹೇಳಿ 2023-24ನೇ ಇದರಲ್ಲಿ ನೋಡಿದಾಗ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದವ್ರು ಹೇಳಿರ್ತಕ್ಕಂಥದ್ದು ನೋಡಿದಾಗ ಅಲ್ಲಿ ಅನುಮೋದಿತ ಅಂದರೆ ಹುದ್ದೆಗಳು ಏನು ಅಂತಂದರೆ 40 ಲಕ್ಷ. ಅದರಲ್ಲಿ ಇಲ್ಲಿ ತನಕ ಉದ್ಯೋಗ ಕೊಡದೇ ಇರತಕ್ಕಂಥದ್ದು ನೋಡಿದಾಗ ಅದು 9.60 ಲಕ್ಷದಿಂದ 9.79 ಲಕ್ಷ ಇನ್ನೂ ಖಾಲಿ ಇದೆ. ಖಾಲಿ ಯಾವುದಿದೆ ಅಂತ ಹೇಳಿದಾಗ ನೋಡಿದಾಗ ಅದು ಗೃಹ ಮಂತ್ರಾಲಯದಲ್ಲಿ, ರೈಲ್ವೆಯಲ್ಲಿ ಮತ್ತು ಡಿಫೆನ್ಸಲ್ಲೂ ಸಹ ಖಾಲಿ ಇದೆ. ದೇಶಭಕ್ತಿ, ದೇಶ ಸೇವೆ, ರಾಷ್ಟ್ರಭಕ್ತಿ ಅಂಥೇಳಿ ಭಾಷಣ ಬಿಗಿಯೋ ಜನ ನೀವು 3 ಸೈನ್ಯ ಬಲದಲ್ಲಿ ನೋಡಿದಾಗ ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ನೋಡಿದಾಗ 1.55 ಲಕ್ಷ ಖಾಲಿ ಹುದ್ದೆಗಳು ನಮ್ಮ ಸೈನ್ಯ ಬಲದಲ್ಲಿದೆ. ಅದರಲ್ಲೂ ಸಹ ಆರ್ಮಡ್ ಫೋರ್ಸಸಲ್ಲಿ 92,414 ದೇಶಭಕ್ತಿ, ರಾಷ್ಟ್ರಭಕ್ತಿ ಅಂತಕ್ಕಂಥ ಜನ ನಮ್ಮ ರಾಷ್ಟ್ರದ ರಕ್ಷಣೆಗೋಸ್ಕರ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ತಗೋ ಆಗ್ತಾ ಇಲ್ಲ. ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯ ಸರ್ಕಾರ ಆ ಕಾರ್ಯಕ್ರಮಗಳನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥವ್ರು ಜನ್ಸಿಯವ್ರು ಮಾಡ್ತಕ್ಕಂತಹ ಒಂದು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಹೇಳೋದು ನೋಡಿದಾಗ ಇದು ಹಾಸ್ಯಾಸ್ಪದ. ಮೊದಲು ಅಲ್ಲಿರ್ತಕ್ಕಂಥ ಧಾರವಾಡದಲ್ಲಿರ್ತಕ್ಕಂಥ ಒಬ್ಬರು ಜೋಶಿ, ಅವರು ಜ್ಯೋತಿಷರು ಏನು ಅಂತ ಗೊತ್ತಿಲ್ಲ, ಅವ್ರು ಬಂದು ಅವರ ಪ್ರಧಾನಮಂತ್ರಿ ಏನಿದ್ದಾರೆ ವಿಷಗುರು ಅವ್ರಿಗೆ ಹೇಳಿ 22 ಕೋಟಿ ಉದ್ಯೋಗ ಕೊಡಲಿ ಅಂತ ಹೇಳೋದು ಭಾಳ ಉತ್ತಮ ಅಂತ ನನಗೆ ಅನ್ಸುತ್ತೆ. ಸರ್, ಇಂಥ ಪ್ರೊಟೆಸ್ಟ್ಗಳಿಗೆ ಬಿಜೆಪಿನೇ ಸಪೋರ್ಟ್ ಮಾಡ್ತಾ ಇದೆ. ಆ ನಾಯಕರು ಕೂಡ ಭಾಗಿಯಾಗಿದ್ದರು ಅದರಲ್ಲಿ. ಅದನ್ನೇ ನಾನು ಹೇಳ್ತಾ ಇರೋದು. ನೇರವಾಗಿ ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲಿ ಭಾಗಿಯಾಗಿ ಜನ್ಸಿ ಅವರಿಗೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಕೊಂಡು ಸರ್ಕಾರದ ವಿರುದ್ಧ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಭರವಸೆ ಕೊಟ್ಟಿರ್ತಕ್ಕಂಥದ್ದು 22 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಿಷಗುರು ಇಲ್ಲಿಯವ್ರಿಗೆ ಏನೂ ಮಾಡಿಲ್ಲ ಅಂದರೆ ಅವ್ರಿಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಪಾಪ ಇವರು ಬೆಕ್ಕು ಹಾಲು ಕುಡಿಯುವಾಗ ಕಣ್ಣು ಮುಚ್ಕೊಂಡು ಕುಡಿಯುತ್ತೆ, ಪ್ರಪಂಚ ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ಮೊದಲು ಇವರ ಬೆನ್ನು ಇವ್ರಿಗೆ ಕಾಣ್ತಾ ಇಲ್ಲ, ಅದನ್ನು ಸರಿ ಮಾಡಿ ಬೇರೆಯವ್ರ ಬಗ್ಗೆ ಆಪಾದನೆ ಮಾಡೋದು ಭಾಳ ಒಳ್ಳೆಯದು. ಸರ್, ಈಗ ಉರ್ದು ಜಾಹೀರಾತಿಗೆ ಸಂಬಂಧಪಟ್ಟಂತೆ ಒಂದು ಬಹಳ ದೊಡ್ಡ ಡಿಬೇಟ್ ಆಗ್ತಾ ಇದೆ. ಓಲೈಕೆ ಮಾಡ್ಕೊಳ್ಳೋ ಮತ್ತೊಂದು ಹಂತ ಇದು ಅನ್ನೋ ಥರದಲ್ಲಿ ಬಿಜೆಪಿ ಆರೋಪಿಸ್ತಾ ಇತ್ತು. ಕಾಂಗ್ರೆಸ್ ತಿರುಗೇಟ್ ಕೊಟ್ಟಿದೆ ಅದಕ್ಕೆ. ಅಂಧ ಭಕ್ತರಿಗೆ ಈ ದೇಶದ ಭಾಷೆಯ ಬಗ್ಗೆ, ಈ ನೆಲದ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಏನೂ ಸಹ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ವಿಷಗುರು ಇವತ್ತು ಇಸ್ರೇಲ್ಗೆ ಹೋಗಿ ಹೇಳಿದ್ದಾರೆ ಅದು ಆರ್ಯನ್ಸ್ ಅವರ ಭೂಮಿ ಅಂತ ಹೇಳಿ. ಈ ವಿಷಗುರು ಉರ್ದು ಜನ್ಮ ತಾಳಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಮೀರಟ್ಟಲ್ಲಿ. ಇದು ನಮ್ಮ ಭಾಷೆ ಉರ್ದು. ಅದಕ್ಕೂ ಸಹ ಬಣ್ಣ ಲೇಪ ಮಾಡಿ ಅವ್ರಿಗೆ ತರಕಾರಿಗೆ ಅದಕ್ಕೂ ಧರ್ಮವನ್ನು ಲೇಪ ಬಳಿದಿದ್ದಾರೆ, ಶಾಖಾಹಾರಿಗೆ ಲೇಪ ಬರೆದಿದ್ದಾರೆ. ಇವರಿಗೆ ಬೇರೆ ಕೆಲಸ ಇಲ್ಲ, ಜೀವನ ಕಟ್ಕೊಳ್ತಕ್ಕಂಥದ್ದು, ಬಡವರ ಬಗ್ಗೆ ಕಾಳಜಿ, ಬದುಕನ್ನು ಕಟ್ಕೊಳ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಇಲ್ಲದೆ ಇರುವಾಗ ಬಡಗಿಗೆ ಕೆಲಸ ಇಲ್ಲದೆ ಇದ್ರೆ ಏನು ಮಾಡ್ತಾನೆ ಅಂತ ಕನ್ನಡದಲ್ಲಿ ಗಾದೆ ಇದೆಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ನನಗೂ ಕೂಡ KPCC ಅಧ್ಯಕ್ಷರಾದ ಅನುಭವ ಇದೆ,
ನಾನು ಕೂಡ CM ರೇಸಲ್ಲಿದ್ದೀನಿ, ಸಾಮರ್ಥ್ಯ ಎಲ್ಲ ಇರುವಂಥದ್ದು, ನಾನು CM ಆಗಬೇಕು ಅಂತ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಸುದೀರ್ಘ ಕಾಲ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. 2013ರಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದವರು. ಯಾವುದೇ ಗ್ಯಾರಂಟಿಗಳು, ಯಾವುದೇ ಸುಳ್ಳು ಆಶ್ವಾಸನೆಗಳೆಲ್ಲ ಕೊಟ್ಟು ಬರಲಿಲ್ಲ. ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಹೋರಾಟ ಮಾಡಿ ಅವ್ರು ಬಂದಿರತಕ್ಕಂಥವ್ರು. ಕಾರಣಾಂತರದಿಂದ ಅವ್ರು ಸೋತೋದ್ರು. ಅದಕ್ಕೆ ಆಗ ಮುಖ್ಯಮಂತ್ರಿ ಆಗೋಕ್ಕಾಗಲಿಲ್ಲ. ಏನು ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ, ಏನು 140 ಜನ ವಿಧಾನಸಭೆ ಶಾಸಕರು ಗೆದ್ದಿದ್ದಾರೆ. ಅವ್ರು ಎಲ್ಲರೂ ಸಹ ಅರ್ಹರೇ ಮುಖ್ಯಮಂತ್ರಿ ಆಗೋಕ್ಕೆ. ಒನ್ ಎಮಾಂಗ್ ಈಕ್ವಲ್ಸ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ. ಆದ್ದರಿಂದ ಅದು ಪರಮೇಶ್ವರ್ ಅವ್ರ ವಿಚಾರ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು, ಶಾಸಕರು ತೀರ್ಮಾನ ಮಾಡ್ತಕ್ಕಂಥದ್ದು. ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಟಿಪ್ಪಣಿ ಕೊಡೋದು ಸರಿ ಇಲ್ಲ. ಸರ್, ಈಗ ಮುಖ್ಯಮಂತ್ರಿಯವರು ಶ್ರೀಮಂತರುಗಳು ಈ ಗ್ಯಾರಂಟಿಯಿಂದ ಹಿಂದೆ ಬರಬೇಕು, ಹಿಂದೆ ಸರಿಬೇಕು, ಕೈ ಬಿಡಬೇಕು ಅನ್ನೋಂಥದ್ದನ್ನ ಸ್ವತಃ ನಿರ್ಧಾರವಾಗಿ ಹಿಂದೆ ಸರಿಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದು ಆರಂಭದಲ್ಲಿಲ್ಲ, 2-3 ವರ್ಷಗಳ ಆದ ಬಳಿಕ ಮುಖ್ಯಮಂತ್ರಿಗಳು ಈ ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಚರ್ಚೆ. ಈಗ ಅದು ವಿಷಗುರು ಒಂದ್ಸಲಿ ಹೇಳಿದರು, ಅನುಕೂಲಸ್ಥರು ಗ್ಯಾಸ್ ಮೇಲೆ ಇರ್ತಕ್ಕಂಥ ಸಬ್ಸಿಡಿನೆಲ್ಲ ಬಿಟ್ಕೊಡ್ಬೇಕು ಅಂತ ಹೇಳಿ. ಗ್ಯಾಸ್ ಯಾರು ಯೂಸ್ ಮಾಡ್ತಾರೆ, ಇವ್ರು ಗ್ಯಾಸ್ ಸೈಂಟಿಸ್ಟು ಯಾರು, ಯಾಕಂದರೆ ವಿಷಗುರು ಮೋರಿನಲ್ಲಿ ಗ್ಯಾಸ್ ಏನು ಉತ್ಪಾದನೆ ಮಾಡ್ತಕ್ಕಂಥ ಕಂಡಿಡ್ತಕ್ಕಂಥ ಮಹಾನ್ ವಿಜ್ಞಾನಿ. ಆದ್ದರಿಂದ ಇಲ್ಲಿ ಬಡವರಿಗೆ ಸಹಾಯ ಆಗಬೇಕು, ಬೆಲೆ ಏರಿಕೆಯಲ್ಲಿ ತತ್ತರಿಸೋಗಿದ್ದಾರೆ ಬಡವರು, ಅವ್ರಿಗೆ ಅನುಕೂಲ ಆಗಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಥ. ಇದು ಮೊದಲೇ ಹೇಳಬೇಕಾಗಿತ್ತು. ಅನುಕೂಲಸ್ಥರು ಈ ಸಬ್ಸಿಡಿಗಳನ್ನ ಹಣವನ್ನು ತೆಗೆದುಕೊಳ್ಳೋದು ಹಿಂದೆ ಬರಬೇಕು ಅನ್ನೋದನ್ನು ಅವ್ರು ಮೊದಲೇ ಹೇಳಬೇಕಾಗಿದ್ದು. ಪರವಾಗಿಲ್ಲ, ಲೇಟ್ ಆದ್ರೇನು ಈಗ ಹೇಳಿದ್ದಾರೆ. ಅನುಕೂಲಸ್ಥರೆಲ್ಲ ಜನಸಾಮಾನ್ಯರು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಹ ಹೊಟ್ಟೆ ಬಟ್ಟೆ ಉದ್ಯೋಗಕ್ಕೆ ಕಷ್ಟ ಬೀಳಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ವಾಪಸ್ ತಗೊಳ್ಳೋದು ಬಹಳ ಒಳ್ಳೆಯದು. ಅಂದ್ರೆ ಮುಖ್ಯವಾಗಿ ಸರ್ಕಾರಕ್ಕೆ ಈ ಒಂದು ಗ್ಯಾರಂಟಿಗಳಿಂದ ಹೊರೆ ಆಗ್ತಿದೆಯಾ ಅಥವಾ ಶ್ರೀಮಂತರುಗಳಿಗೆ ಹೆಚ್ಚಾಗಿ DK ಶಿವಕುಮಾರ್ ಅವರು ಕೂಡ ಅದೇ ಹೇಳಿದ್ದಾರೆ ಸರ್. DK ಶಿವಕುಮಾರ್, ನಾನು ಪ್ರಣಾಳಿಕೆ ಅದನ್ನು ಘೋಷಣೆ ಮಾಡಿದಾಗಲೇ ನಾನು ಹೇಳಿದ್ದೆ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಅವ್ರಿಗೆ ಸಬ್ಸಿಡಿಗಳು ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ. ಅದು ಎಲ್ಲ ಪತ್ರಿಕೆಗಳು ಸಹ ಬಂದಿದೆ. ಈಗ ಲೇಟ್ ಆದರೆ ಹೇಳ್ತಾ ಇದ್ದಾರೆ, ಅದು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಅವ್ರ ಅಧ್ಯಕ್ಷರು. ಆ ಪ್ರಣಾಳಿಕೆಗೆ ಅವರು ಸಹ ಭಾಗಸ್ಥರು. ಆದ್ದರಿಂದ ಅನುಕೂಲಸ್ಥರು, ಬೇರೆಯವ್ರಿಗೆ ಅನುಕೂಲ ಆಗಲಿ ಅಂತೇಳಿ ದೊಡ್ಡತನ ಬಸವಣ್ಣನ ನಾಡು ನಮ್ಮದು, ಕುವೆಂಪುರವರ ನಾಡು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೀವಿ. ಅವ್ರು ವಾಪಸ್ ತಗೊಂಡ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಎಲ್ರಿಗೂ ಸಹ ಮನಸ್ಸಲ್ಲಿದೆ. ಅವ್ರು ವಾಪಸ್ ತಗೊಳ್ಳೋದು ಒಳ್ಳೆಯದು. ಸರ್ಕಾರದ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅಂತ DK ಶಿವಕುಮಾರ್ ಅದು ನಾನು ಆರ್ಥಿಕ ತಜ್ಞ ಅಲ್ಲ. ಅವರು ಆ ಸಲಹೆ ಕೊಟ್ಟಿದ್ರೆ ಅದು ಅವರು ತಜ್ಞರು ಚರ್ಚೆ ಮಾಡಿ ತೀರ್ಮಾನ ಬರೋದು ಒಳ್ಳೆಯದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.